ಸದಸ್ಯರು ಮತ್ತು ಸಾರ್ವಜನಿಕರು ಪೊಲೀಸರ ಜತೆ ಕೈಜೋಡಿಸಿದರೆ ಅಪರಾಧ ಪ್ರಕರಣ ಕಡಿಮೆಯಾಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅಭಿಪ್ರಾಯಪಟ್ಟರು. ಮಾಲೂರು ಬೆಂಗಳೂರು ಮುಖ್ಯ ರಸ್ತೆಯ ವಿಶ್ವನಾಥ ಕಲ್ಯಾಣ ಮಂಟಪದಲ್ಲಿ ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಶೆ ಮುಕ್ತ ಜಿಲ್ಲೆಯನ್ನಾಗಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಅವರು ಮಾತನಾಡಿದರು. ಪೊಲೀಸರೊಂದಿಗೆ ಸಾಮಾನ್ಯ ಜನ ಬೆರೆತು ಸ್ಪಂದಿಸಿದರೆ ಇಲಾಖೆ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದರು. ಮಾಲೂರು ತಾಲೂಕಿನಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಲು ಠಾಣಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅಧಿಕಾರಿಗಳು ಜಾಗರೂಕರಾಗಿ ಜನರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು. ದುಷ್ಟಶಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಸಹಕಾರ ನೀಡಬಾರದು ಎಂದು ಸೂಚಿಸಿದರು. ಸಾಮಾನ್ಯವಾಗಿ ಮನೆಗಳಲ್ಲಿ ಜಗಳ ನಡೆಯುತ್ತದೆ. ಇದನ್ನು ಠಾಣೆಗಳಲ್ಲಿ ದಾಖಲಿಸುವುದಕ್ಕಿಂತ ಮುಂಚೆ ನ್ಯಾಯ ಪಂಚಾಯಿತಿ ಮೂಲಕ ರಾಜಿ ಸಂಧಾನ ಮಾಡಿ ಇತ್ಯರ್ಥ ಪಡಿಸುವ ಕೆಲಸವನ್ನು ಪೊಲೀಸರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಮಾಡಬೇಕಾಗಿದೆ ಎಂದರು. ಕಳ್ಳತನಗಳು ಸೇರಿದಂತೆ ನಾನಾ ಅಪರಾಧ ಪ್ರಕರಣಗಳನ್ನು ಸುಲಭ ರೀತಿಯಲ್ಲಿ ಪತ್ತೆ ಹಚ್ಚುವ ವ್ಯವಸ್ಥೆ ಸುಮಾರು ವರ್ಷಗಳಿಂದ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿದ್ದು, ಇದನ್ನು ಅರಿತು ಠಾಣಾಧಿಕಾರಿಗಳು ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಜನಸಾಮಾನ್ಯರು ತಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುವ ಅಪರಾಧ ಕೃತ್ಯಗಳನ್ನು ನಮಗೇಕೆ ಎಂದು ಭಾವಿಸದೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಕರೆ ನೀಡಿದರು. ಮಾಲೂರು ಪೊಲೀಸ್ ಠಾಣೆಯಲ್ಲಿ ದಳ್ಳಾಳಿಗಳು ಹೆಚ್ಚಾಗಿರುವ ಕುರಿತು ಮಾಹಿತಿ ಬಂದಿದ್ದು, ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಕೊರತೆ ಇರುವುದಾಗಿ ತಿಳಿದು ಬಂದಿದೆ. ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ಸಿಸಿಟಿವಿ ಅಳವಡಿಕೆ ಸೂಚಿಸಲಾಗಿದೆ. ನ್ಯಾಯ ಪಂಚಾಯಿತಿ ಮಾಡುವುದಾಗಿ ಹಣ ಕೇಳಿ ಪಡೆಯುವವರು ಕಂಡುಬಂದಲ್ಲಿ ಅವರ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದಿಂದ ಟ್ರಾಫಿಕ್ ಸಿಗ್ನಲ್ ದ್ವೀಪಗಳು ಅಳವಡಿಕೆಗೆ ಅನುದಾನ ಮೀಸಲಿಟ್ಟಿದ್ದು, ಶೀಘ್ರದಲ್ಲೇ ಅಳವಡಿಕೆ ಕಾಮಗಾರಿ ನಡೆಯಲಿದೆ. ಕೋಲಾರ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಮಾಲೂರು ಪೊಲೀಸ್ ಠಾಣೆ ಮಾದರಿ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಪ್ರಶಂಸನೀಯ ಎಂದರು. ವಿಷಯ ಅಂತ ಹೇಳಿದ್ರೆ, ನಮ್ಮದು ಭಾರತ ಈಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಹಾಗಾಗಿ ಎಲ್ಲ ಕಡೆ ಅಮೆರಿಕ ಮತ್ತು ಬೇರೆ ಮುಂದುವರೆದ ರಾಷ್ಟ್ರಗಳ ಕಡೆ ಒಂದು ಆದಾಯ ಜಾಸ್ತಿ ಆಗುತ್ತೆ, ಉತ್ಪತ್ತಿ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ನಮ್ಮದು ಬ್ರಿಟಿಷರಿಂದ ಸ್ವತಂತ್ರ ಬಂದಾದ್ಮೇಲೆ ಈಗ ಒಂದು 10 ವರ್ಷದಿಂದ ಹೊಸ ಸಂಪ್ರದಾಯಗಳೆಲ್ಲ ಬಂದು ನಮ್ಮ ಜೀವನವನ್ನು ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಫಸ್ಟ್ ಏನಿಲ್ಲ, ಈಗ ಸ್ಕ್ರಾಪ್ ಇರುವಾಗ ಇಡೀ ಕೋಲಾರಕ್ಕೆ 2 ವರ್ಷ ಈಗ 15-20 ವರ್ಷ ಜನಸಂಖ್ಯೆ ಈಗ ಮಾಲೂರಲ್ಲೇ 2,40,000 ಜನ ಇದೆ. ಮಾಲೂರು ತಾಲೂಕು ನಾನು ಟೈಕಲ್ ಬಿಟ್ಟು ಅಲ್ಲಿ ಮಾಲೂರು ಅಂದರೆ 2 ಲಕ್ಷ ಜನ ಇದೆ. ನರಸಾಪುರ ಮತ್ತು ಮಾಲೂರು ಕೈಗಾರಿಕಾ ಪ್ರಾಂತಗಳು ಸಹ ಪಕ್ಕದಲ್ಲಿದೆ. ಬೆಂಗಳೂರು ತುಂಬ ಹತ್ತಿರ ಆಗೋದ್ರಿಂದ ಹೊಸಕೋಟೆ ಇರೋದ್ರಿಂದ ಎಲ್ಲ ರಿಯಲ್ ಎಸ್ಟೇಟು ಈ ಕಡೆ ತಮಿಳುನಾಡು ಈ ಕಡೆ ಹೋಗ್ತಾ ಇದ್ದಾರೆ. ನಾವೆಲ್ಲ ನೀರೇ ಇಲ್ಲ ಮಾಲೂರಲ್ಲಿ, ಕೆರೆಗಳನ್ನ ಆಧಾರ ಮಾಡಿಕೊಂಡು ಇಟ್ಟಿಗೆ ಫ್ಯಾಕ್ಟರಿಗಳನ್ನ ನಂಬಿಕೊಂಡು ಕಷ್ಟದನ್ನೇ ನಾವು ಪಡ್ಕೊಂಡು ನಮ್ಮ ಯಾರು ನಮ್ಮ ಪೂರ್ವಜರಿಗೆ ನಮಗೇನೋ ಜಮೀನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಅಳಿಸ್ಕೊಂಡು ಇವತ್ತು ನಾವು ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಎಎಸ್ಪಿ ಜಗದೀಶ್, ಡಿವೈಎಸ್ಪಿ ಮೊಹಮ್ಮದ್ ಹುಮಾಯಂ ನಾಗ್ತೆ, ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಡಿಬಿ ಕೃಷ್ಣಪ್ಪ, ಪಿ ವೆಂಕಟೇಶ್, ಪುರಸಭಾ ಸದಸ್ಯ ಎನ್ವಿ ಮುರಳೀಧರ್, ಪಿಐ ವಸಂತ್, ಪಿಎಸ್ಐ ವರಲಕ್ಷ್ಮಿ, ಪಿಎಸ್ಐ ವೆಂಕಟೇಶ್, ಮುನೇಗೌಡ, ಪೊಲೀಸ್ ಪೇದೆಗಳಾದ ಮೋಹನ್, ಯಶವಂತರಾವ್, ವೆಂಕಟೇಶ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.